ರೇಖಾಚಿತ್ರ ಆಧರಿಸಿ ಉಗ್ರನ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಶಂಕಿತ ಉಗ್ರನ ಫೋಟೋ ಬಿಡುಗಡೆ ಮಾಡಿದೆ ಎನ್ಐಎ. ಉಗ್ರ ಆಸಿಫ್ ಫೋಟೋವನ್ನ ಬಿಡುಗಡೆ ಮಾಡಿದೆ ಎನ್ಐಎ. ಶಂಕಿತ ಉಗ್ರನ ಫೋಟೋವನ್ನ ಬಿಡುಗಡೆ ಮಾಡಿದೆ ಎನ್ಐಎ. ರೇಖಾಚಿತ್ರ ಆಧರಿಸಿ ಉಗ್ರನ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಉಗ್ರ ಆಸಿಫ್ನ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಮೂವರು ಶಂಕಿತ ಉಗ್ರರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿತ್ತು. ಅದಾದ ನಂತರ ಒಬ್ಬ ಆಸಿಫ್, ಇವನೇ ನೋಡಿ, ರಕ್ತ ಕುಡಿದಂತ ರಣರಾಕ್ಷಸ ಆಸಿಫ್. ಎನ್ಐಎ ಬಿಡುಗಡೆ ಮಾಡಿರುವಂತ ಫೋಟೋ ಇದು. ರೇಖಾಚಿತ್ರ ಆಧರಿಸಿ ಇವನೇ ರಣಹಂತಕ, ರಣರಾಕ್ಷಸ, ಉಗ್ರಗಾಮಿ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ ಎನ್ಐಎ ಅಧಿಕಾರಿಗಳು. ಉಗ್ರ ನಂಬರ್ 1 ಆಸಿಫ್ ಫೌಜಿ. ಈ ರಣರಾಕ್ಷಸನ ಜೊತೆಗೆ ಮತ್ತಿಬ್ಬರ ರೇಖಾಚಿತ್ರಗಳು ಕೂಡ ಇದ್ದಾವೆ. ಅವ್ರು ಯಾರು ಅನ್ನೋದರ ಬಗ್ಗೆ ಪತ್ತೆ ಕಾರ್ಯ ನಡೀತಾ ಇದೆ. ಆದ್ರೆ ರೇಖಾಚಿತ್ರ ಆಧರಿಸಿ ಉಗ್ರನ ಫೋಟೋವನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಈತನ ಹೆಸರು ಆಸಿಫ್ ಫೌಜಿ, ಉಗ್ರ ನಂಬರ್ 1. ಅಲ್ಲಿನ ಸ್ಥಳೀಯರ ಮಾಹಿತಿಯ ಮೇರೆಗೆ ಉಗ್ರರ ರೇಖಾಚಿತ್ರವನ್ನ ಬಿಡುಗಡೆ ಮಾಡಲಾಗಿತ್ತು. ಉಗ್ರ ನಂಬರ್ 2 ಸುಲೇಮಾನ್ ಶಾ. ರೇಖಾಚಿತ್ರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಈತ ಸುಲೇಮಾನ್ ಶಾ. ಒಬ್ಬ ಆಸಿಫ್ ಫೌಜಿ ಆದ್ರೆ ಮತ್ತೊಬ್ಬ ಸುಲೇಮಾನ್ ಶಾ. ಇವರಿಬ್ಬರ ಜೊತೆಗೆ ಮತ್ತೊಬ್ಬ ಇದ್ದಾನೆ. ಸುಲೇಮಾನ್ ಶಾ ರೇಖಾಚಿತ್ರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಬ್ಬ ಉಗ್ರ ಅಬು ತಲ್ಹಾ, ಉಗ್ರ ನಂಬರ್ 3 ಅಬು ತಲ್ಹಾ. ರೇಖಾಚಿತ್ರ ಇದು ಅಲ್ಲಿನ ಸ್ಥಳೀಯರ ಮಾಹಿತಿಯ ಮೇರೆಗೆ ಬಿಡಿಸಿದಂತ ರೇಖಾಚಿತ್ರ. ಅಬು ತಲ್ಹಾ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಒಬ್ಬನ ಫೋಟೋವನ್ನ ಎನ್ಐಎ ಬಿಡುಗಡೆ ಮಾಡಿರೋದು. ಆಸಿಫ್ ಫೌಜಿ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಶಂಕಿತ ಉಗ್ರನ ಫೋಟೋವನ್ನ ಎನ್ಐಎ ಬಿಡುಗಡೆ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಈ ನರಹಂತಕರು, ಅದರಲ್ಲೂ ಈ ನರಹಂತಕ ಇದಾನಲ್ಲ ಆಸಿಫ್ ಫೌಜಿ, ಈ ಉಗ್ರಗಾಮಿ, ಈತನ ಫೋಟೋವನ್ನ ಬಿಡುಗಡೆ ಮಾಡಿದೆ ಈಗ ಎನ್ಐಎ. ಈ ನರಹಂತಕರನ್ನ ಸುಮ್ಮನೆ ಬಿಡಬಾರದು. ಈಗಾಗಲೇ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಮ್ಮ ಯೋಧರು ಕಾರ್ಯಾಚರಣೆಗಿಳಿದಿದ್ದಾರೆ. ಈ ನರಹಂತಕರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಆದೇಶವನ್ನ ಹೊರಡಿಸಿದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ನಿನ್ನೆ ಘಟನೆ ನಡೆದ 4 ಗಂಟೆಗಳಲ್ಲಿ ಶ್ರೀನಗರಕ್ಕೆ ಬರ್ತಾರೆ. ಅದಾದ ನಂತರ ಇವತ್ತು ಘಟನಾ ಸ್ಥಳ ಪಹಲ್ಗಾಮ್ಗೂ ಕೂಡ ಆಗಮಿಸಿದ್ದಾರೆ. ಅಲ್ಲಿ ಬಂದು ಘಟನೆ ಯಾವ ರೀತಿ ಆಗಾಯ್ತು, ಹೇಗಾಯ್ತು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ತಮ್ಮವರನ್ನ ಕಳೆದುಕೊಂಡು ಅನಾಥ ಭಾವದಲ್ಲಿ ನಿಂತಿದ್ದಂತ ಅಲ್ಲಿನ ಜನರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಇದೆಲ್ಲವನ್ನ ಮಾಡಿದ ನಂತರ ಈಗ ರೇಖಾಚಿತ್ರ ಆಧರಿಸಿ ಉಗ್ರನ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ ಎನ್ಐಎ ಕಡೆಯಿಂದ. ಉಗ್ರ ಆಸಿಫ್ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರುವಂತ ಫೋಟೋ ಅದು ರೇಖಾಚಿತ್ರ. ಈ ರೀತಿಯಾಗಿದ್ದ ಉಗ್ರ ಅನ್ನೋದನ್ನ ಸ್ಥಳೀಯರು ಹೇಳಿದಂಗೆ ಬಿಡಿಸಲಾಗಿದೆ. ಅಬು ತಲ್ಹಾ ಉಗ್ರ ನಂಬರ್ 3 ರೇಖಾಚಿತ್ರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಎನ್ಐಎ ಬಿಡುಗಡೆ ಮಾಡಿರುವಂತ ರೇಖಾಚಿತ್ರ ಇದು. ಅದಾದ ನಂತರ ಆಸಿಫ್, ಆತನ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ರೇಖಾಚಿತ್ರ ಆಧರಿಸಿನೇ ಈತ ಆಸಿಫ್ ಅನ್ನೋದು ಗೊತ್ತಾಗಿ ಆ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಎಸ್, ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಹೆಗಲ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡಿದ್ದಾನೆ ನೋಡಿ ಆ ಉಗ್ರ ಆಸಿಫ್. ಈ ಘಟನೆಯ ರೂವಾರಿ ಆತ. ಆಸಿಫ್ ಜೊತೆಗೆ ಇನ್ನಿಬ್ಬರು ಉಗ್ರರು, ಇವರೆಲ್ಲ ಉಗ್ರರೇ.
ಆದರೆ ಈ ಘಟನೆಯಲ್ಲಿ ಬಹಳ ಪ್ರಮುಖವಾಗಿ ಸ್ಥಳೀಯರು ಹೇಳಿದಂಗೆ ರೇಖಾಚಿತ್ರವನ್ನ ಬಿಡಿಸಿದಂತಹ ಸಂದರ್ಭದಲ್ಲಿ ಈತ ಅನ್ನೋದು ಗೊತ್ತಾಗಿದೆ, ಆಸಿಫ್ ಅನ್ನೋದು ಗೊತ್ತಾಗಿದೆ. ಆತನ ಫೋಟೋವನ್ನ ಬಿಡುಗಡೆ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಸುಲೇಮಾನ್ ಶಾ, ಅಬು ತಲ್ಹಾ ಜೊತೆಗೆ ಆಸಿಫ್, ಈ ಮೂವರು ಕೂಡ ಅಲ್ಲಿ ಅಕ್ಷರಶಃ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಉಗ್ರ ಆಸಿಫ್ನ ಫೋಟೋವನ್ನ ಬಿಡುಗಡೆ ಮಾಡಿರೋದು, ಶಂಕಿತ ಉಗ್ರನ ಫೋಟೋ ಬಿಡುಗಡೆ ಮಾಡಿದೆ ಎನ್ಐಎ. ಈ ನರಹಂತಕರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶವೇ ಆಗ್ರಹಿಸ್ತಾ ಇದೆ.